ಹೊತ್ತಾರೆ ಎದ್ದು ಗುರುದೇವರೆನ್ನಿ. ನಿತ್ಯ ನಿರುಪಮ ಜ್ಞಾನಿಗೆ ಶರಣು ಬನ್ನಿ. ಹೊತ್ತಾರೆ ಎದ್ದು ಗುರುದೇವರೆನ್ನಿ. ಕರುಣಾಸಾಗರವೆನ್ನಿ ಕರ್ಮಯೋಗಿಯು ಎನ್ನಿ. ಕರುಣಾಸಾಗರವೆನ್ನಿ ಕರ್ಮಯೋಗಿಯು ಎನ್ನಿ. ನಿರಾಭಾರಿ ಚರಜಂಗಮ ಮೂರುತಿಯನ್ನಿ. ಸರಳ ಸಜ್ಜನಕೆಯಲಿ ಬಸವನ ಹೋಲುವ. ಸರಳ ಸಜ್ಜನಕೆಯಲಿ ಬಸವನ ಹೋಲುವ. ಧರೆಯೋಳು ನಡೆದಾಡುವ ದೇವರೆನ್ನಿ. ಹೊತ್ತಾರೆ ಎದ್ದು ಗುರುದೇವರೆನ್ನಿ. ವಿಶ್ವ ಸಂತರು ಎನ್ನಿ ಶಾಂತಿ ದೂತರು ಎನ್ನಿ. ವಿಶ್ವ ಸಂತರು ಎನ್ನಿ ಶಾಂತಿ ದೂತರು ಎನ್ನಿ. ಭಕ್ತಿ ಜ್ಞಾನ ವೈರಾಗ್ಯದ ಸಾಗರವೆನ್ನಿ. ಬತ್ತಿದ ಹೃದಯಕ್ಕೆ ಭಕ್ತಿ ರಸವನ್ನು ಉಣಿಸಿ. ಬತ್ತಿದ ಹೃದಯಕ್ಕೆ ಭಕ್ತಿ ರಸವನ್ನು ಉಣಿಸಿ. ಜ್ಞಾನ ಜ್ಯೋತಿ ಬೆಳಗಿಸಿದ ಭಾಸ್ಕರರೆನ್ನಿ. ಹೊತ್ತಾರೆ ಎದ್ದು ಗುರುದೇವರೆನ್ನಿ. ಸೃಷ್ಟಿ ಪೂಜಕರೆನ್ನಿ ಸಮಷ್ಟಿಗೆ ಪೂಜರೆನ್ನಿ. ಸೃಷ್ಟಿ ಪೂಜಕರೆನ್ನಿ ಸಮಷ್ಟಿಗೆ ಪೂಜರೆನ್ನಿ. ಮಠಪೀಠ ಬಯಸಾದ ಶ್ರೇಷ್ಠರೆನ್ನಿ. ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ. ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ. ಪೊಡವಿಗೆ ಒಡೆಯ ಗುರು ಸಿದ್ಧೇಶ್ವರರೆನ್ನಿ. ಹೊತ್ತಾರೆ ಎದ್ದು ಗುರುದೇವರೆನ್ನಿ. ಹೊತ್ತಾರೆ ಎದ್ದು ಗುರುದೇವರೆನ್ನಿ. ಆಸೀನರಾಗಿರುವಂಥ ಮಾತಾಜಿಯವರಿಗೆ ಮತ್ತು ಎಲ್ಲ ಪೂಜ್ಯರಿಗೆ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿರ್ತದೆ. ಒಂದು ರಂಗ ಒಂದು ವಸ್ತು ಇರುವುದಿಲ್ಲ. ಎಲ್ಲ ವಸ್ತುಗಳೂ ಬೇರೆ ಬೇರೆಯೇ ಇರ್ತಾವೆ. ಈಗ ನಾವು ಗಣಿತದಲ್ಲಿ ನೋಡ್ತೀವಲ್ಲ, ಒಂದು ಸಂಖ್ಯೆ ಅದ, 2 ಒಂದದ, ಹಾಗೆ ಇವೇನು 9ರವರೆಗೆ ಸಂಖ್ಯೆಗಳದಾವ. ಒಂದು ರಂಗ ಒಂದಿಲ್ಲ, ಎಲ್ಲವೂ ಬೇರೆ ಬೇರೆಯೇ ಅದಾವೆ. ಹಾಗೆ ಜಗತ್ತಿನಲ್ಲಿ ಎಷ್ಟು ವಸ್ತುಗಳದಾವಲ್ಲ ಅವು ಎಲ್ಲವೂ ಬೇರೆ ಬೇರೆ. ಎಲ್ಲದರ ಬೆಲೆಯೂ ಕೂಡ ಬೇರೆ ಬೇರೆ ಇರ್ತದೆ. ಇವುಗಳನ್ನು ನಾವು ಎಂದೂ ಒಂದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವುಗಳ ಜೊತೆಗಿರುವಂಥದ್ದು ಒಂದು ಸಂಖ್ಯೆ ಅದ, ಅದು ಮಾತ್ರ ಒಂದು ಇರ್ತದೆ. ಅದು ಎಲ್ಲರ ಜೊತೆಗೆ ಒಂದಾಗಿರ್ತದೆ. ಅದು ಯಾವುದು ಅಂದರೆ ಜೀರೋ. ಜೀರೋಗಳು ಬಹಳ ಇಲ್ಲ, ಜೀರೋ ಇರೋದು ಒಂದೇ ಇರ್ತದೆ. ಸಂಖ್ಯೆಗಳೆಲ್ಲ ಬೇರೆ ಬೇರೆ ಇರ್ತಾವೆ, ಆದರೆ ಜೀರೋ ಮಾತ್ರ ಒಂದೇ ಇರ್ತದೆ. ಹಾಗೆ ಜಗತ್ತಿನಲ್ಲಿರುವಂಥ ವಸ್ತುಗಳೆಲ್ಲವೂ ಬೇರೆ ಬೇರೆ ಅದಾವ, ದೇವರನ್ನು ಮಾತ್ರ ಒಬ್ಬದಾನು. ಈಗ ನಮ್ಮ ಎಲ್ಲರ ದೇಹಗಳು ಬೇರೆ ಬೇರೆ ಅದಾವು. ನಮ್ಮ ಒಳಗಡೆ ಇರುವಂಥ ನಾವು ಅನ್ನೋರು ಏನದೇವಿ, ಆತ್ಮ ಅನ್ನೋದೇನದ, ಅದು ಒಂದೈತಿ ಅಂತ. ಈಗ ನಾವು ಈ ಹೊರಗಿನ ಜಗತ್ತಿನಲ್ಲಿ ಬದುಕುವವರೆಗೆ ನಮ್ಮದೆಲ್ಲರದು ಏನು ಪ್ರಯತ್ನ ಇರ್ತದಂದ್ರೆ, ಈ ಎಲ್ಲ ಸಂಖ್ಯೆಗಳನ್ನು ಒಂದು ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಆದರೆ ಅವು ಎಲ್ಲವೂ ಒಂದು ಆಗುವುದಿಲ್ಲ. 2 ಒಂದು ಆಗುವುದಿಲ್ಲ, 1 ಹೋಗಿ 2 ಆಗುವುದಿಲ್ಲ. 1 ಒಂದೇ ಇರ್ತದೆ, 2 ಎರಡೇ ಇರ್ತದೆ. ಅವು ಹೆಂಗದಾವ ಹಾಗೆ ನೋಡಬೇಕು, ಒಂದಕ್ಕೊಂದು ಹೋಲಿಸಬಾರ್ದು. ನಾವು ಯಾಕೆ ತ್ರಾಸ ಪಟ್ಕೊಳ್ತೀವಿ ಅಂದ್ರೆ, ಯಾಕೆ ನಮಗೆ ದುಃಖ ಆಗ್ತದಂದ್ರೆ,
ನಾವು ಒಂದನ್ನು ಹೋಗಿ 9 ಮಾಡಬೇಕಂತ ಮಾಡಾಕತ್ತೇವಿ, 9 ಹೋಗಿ 1 ಮಾಡಬೇಕಂತ ಪ್ರಯತ್ನ ಮಾಡ್ತೀವಿ. ಹೀಗೆಂದರೆ ಸಾಧ್ಯ ಅದೇನು? ಜಗತ್ತು ಸೃಷ್ಟಿ ಮಾಡಿದ್ದನೇ ಹಾಗದ, ಎಲ್ಲ ವಸ್ತುಗಳು ಬೇರೆ ಬೇರೆ ಇರಲಿ ಅಂತಲೇ ಮಾಡಿದ. ನಾವು ಹೇಗದವಿ ಆ ಒಂದು ಸ್ಥಿತಿಯನ್ನು ನಾವು ಸ್ವೀಕರಿಸಬೇಕು. ನನಗೊಂದು ಶರೀರ ಅದ, ನಿಮಗೊಂದು ಶರೀರ ಅದ. ನಮ್ಮ ಶರೀರವನ್ನು ನಾವು ಸ್ವೀಕರಿಸೋದು, ಅದನ್ನು ಬಳಸಿ ಸಂತೋಷ ಪಡೋದು, ಜಗತ್ತಿದ್ದಂಗೆ ಅದನ್ನು ನೋಡೋದು. ಇನ್ನು ಎರಡನೇದೊಂದು ಏನದ ಅಂತಂದರೆ, ಅಪ್ಪುಗಳು ಹೇಳ್ತಿದ್ರು, ಕೊನೆಗೆ ಅವ್ರದ್ದು ಪ್ರವಚನ ಮುಗಿತಿತ್ತು ಅಂದರೆ ಹೇಳ್ತಿದ್ರು ಏನು ಅಂದರೆ, ಈ ಜಗತ್ತಿನಲ್ಲಿ ಯಾವುದು ಪ್ರಾರಂಭ ಆಗ್ತದೆ ಅದು ಮುಕ್ತಾಯ ಆಗ್ತೈತಿ ಅಂತ ಹೇಳ್ತಿದ್ರು. ನಮ್ಮ ಜೀವನ ಪ್ರಾರಂಭ ಆಗ್ತದ, ಒಂದು ದಿವಸ ಮುಕ್ತಾಯಗೊಳ್ತದೆ. ಹಾಗೆ ಜಗತ್ತಿನಲ್ಲಿ ಏನೇನದ ಅದೆಲ್ಲ ಒಂದು ದಿವಸ ಶುರು ಆಗ್ತದೆ, ಇನ್ನೊಂದು ದಿವಸ ಮುಗಿತದ. ಅದು ಏನೇ ಇರಬಹುದು, ಬಡತನ ಇರಬಹುದು, ಸಿರಿತನ ಇರಬಹುದು, ದುಃಖ ಇರಬಹುದು, ಸುಖ ಇರಬಹುದು, ಅಧಿಕಾರ ಇರಬಹುದು. ನಾವೆಲ್ಲರೂ ಕೂಡೇವಲ್ಲ, ಒಂದು ದಿವಸ ಕೂಡೇವಿ ಅಂತಂದ್ರೆ ಒಂದು ದಿವಸ ಆಗಲ್ತೀವಿ. ಇದು ಯಾವುದೂ ಇರುವುದಿಲ್ಲ, ಬದಲಾವಣೆ ಅಂತೂ ನಿಶ್ಚಿತ. ಮನುಷ್ಯ ಏನು ಪ್ರಯತ್ನ ಮಾಡ್ತಾನೋ ಅಂದರೆ ಬದಲಾವಣೆ ಆಗಬಾರ್ದಂತೆ ಬಯಸ್ತಾನೆ. ಆದರೆ ನಾವು ಯಾರು ಈಗ ನಿನ್ನೆ ಹೆಂಗಿದ್ದೀವಿ ಇವತ್ತು ಇರ್ತೀವೇನೋ, ಸಣ್ಣವ್ರು ಹೇಗಿದ್ದೀವಿ ಹಾಗೆ ಇವತ್ತು ಅದೇವೇನು ನಾವು. ಮತ್ತು ನಾವು ಹಿಂದೆ ಹೆಂಗಿದ್ದೀವಿ ಇಂದು ಇಲ್ಲ ಅಂದರೆ ಹಿಂದೆ ಹೇಗದೇವೆ ಹಂಗೆ ಮುಂದೂ ಸಹಿತ ಇರುವುದಿಲ್ಲ. ನಮ್ಮ ಶರೀರನೇ ಬದಲಾಗ್ತದೆ ಅಂದಾಗ ನಮ್ಮ ಜೊತೆಗಿರೋವ್ರನ್ನೂ ಬದಲಾಗ್ತಾರೆ, ನಮ್ಮ ಜೊತೆಗಿರುವಂಥ ವಸ್ತುಗಳನ್ನು ಬದಲಾಗ್ತಾವೆ. ಆದ್ದರಿಂದ ಈ ಬದಲಾವಣೆ ನಿಶ್ಚಿತ. ಅದು ಹೇಗೆ ಬದಲಾವಣೆ ಆಗ್ತದೆ ಅದನ್ನು ಸ್ವೀಕರಿಸಿ ಮನುಷ್ಯ ನಿಶ್ಚಿಂತನಾಗಿರಬೇಕು ಅಂತ ಹೇಳ್ತಿದ್ರು. ಇಂಥ ಈ ಜಗತ್ತಿನಲ್ಲಿ ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಆನಂದದಿಂದ ನಾವು ಇರಬೇಕಾಗಿತ್ತು. ಅಂದರೆ ಸ್ವಲ್ಪ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಅವುಗಳನ್ನು ನಾವು ನೋಡಿದ್ವಿ. ಎಲ್ಲ ದೈವಾಸುರ ಸಂಪದ ವಿಭಾಗ ಅಂತೇನು ಕರೀತಾರೆ, ಈ 16ನೇ ಅಧ್ಯಾಯದಲ್ಲಿ ದೈವೀ ಗುಣಗಳು ಮತ್ತು ಆಸುರಿ ಗುಣಗಳು ಇವುಗಳನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಬರೀ ದೈವೀ ಗುಣಗಳನ್ನು ಅಷ್ಟೇ ನೋಡೇವಿ. ಇನ್ನೂ ಇವತ್ತು ಒಂದು 2 ಇವರೇ ಮಾತಾಜಿಯವರು ನಮ್ಮ ಬಸವಾನಂದರನ್ನೇ ಆಸುರಿ ಗುಣಗಳನ್ನು ಹೇಳಿದರು. ನಾ ಇನ್ನೂ ಆಸುರಿ ಗುಣಗಳು ಹೇಳಿಲ್ಲ. ಅವು 24 ಶ್ಲೋಕಗಳದಾವು. ಅದರಾಗ ಒಂದು ಪೂರ್ತಿ ಮುಗ್ದದ, 2ನೇದು ಇನ್ನೂ ನಡೆದದ, ಮುಗದೇ ಇಲ್ಲ. ಆದರೂ 13 ದಿವಸ ಮುಗಿದು ಹೋದವು. ಅದು ಕಾರ್ಯಕ್ರಮ ನೋಡ್ರಿ, 13 ದಿವಸ 13 ದಿವಸ ಆಗ್ಯಾವ. ಕಾರ್ಯಕ್ರಮನೇ ಅದ 13. ಈ ಕಾರ್ಯಕ್ರಮ ಯಾರ್ದು ಅಂದರೆ 13 ಅಂದರೆ ನಿಮ್ಮದು ಅಂತದ್ರ ಅರ್ಥ. ಹಿಂದಿಯಲ್ಲಿ 13 ಅಂತಂದರೆ ನಿಂದು. ಹಾಗೆ ಕಾರ್ಯಕ್ರಮ ಯಾರ್ದಾಯಿತು ಅಂತಂದರೆ ಯಾರು ಕೇಳ್ತಾರೆ ಅವ್ರದೇ ಕಾರ್ಯಕ್ರಮ ಅಂತ ಇಟ್ಕೊಳ್ಳೋದು. ನಾವು ಒಂದು 13, 10, 12 ದಿವಸ ಒಳ್ಳೆಯ ಗುಣಗಳನ್ನು ನೋಡಿದ್ದೀವಿ. ಅಹಿಂಸಾ, ಸತ್ಯ, ಅಕ್ರೋಧ, ಶಾಂತಿ, ತ್ಯಾಗ ಮತ್ತು ದಯಾ, ಮಾರ್ಧವ ಅಂಥೇಳಿ ಇನ್ನೊಂದು ಇವತ್ತಿನ ಒಂದು ಗುಣ. ಮಾರ್ಧವ ಅಂದರೆ ನಾವು ಸಣ್ಣವರಾಗಿರಬೇಕು ಅಂತ, ಅದೇ ಒಂದು ದೊಡ್ಡ ಗುಣ. ಬಸವಣ್ಣವರು ಹೇಳಿದರು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನ ಸಾಕ್ಷಿ. ಮತ್ತು ಹೇಳಿದರು ಅವರು, ದೇವರೇ ನನ್ನನ್ನು ನೀನು ಹೇಗೆ ಇರಿಸು ಅಂತಂದರೆ ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಅಂತ. ನಮ್ಮ ತಲೆ ಯಾವಾಗಲೂ ಬಾಗಿರಬೇಕು, ನಮ್ಮ ಕೈಗಳು ಮುಗಿದಿರಬೇಕು, ಹಾಗೆ ನನ್ನನ್ನು ನೀನು ಇರಿಸು ಅಂತ. ಹಾಗಿರಬೇಕು. ಒಬ್ಬ ಹಿಂದಿ ಕವಿ ಹೇಳ್ತಾನೆ, ಆತ ಭಾಳ ಚಂದ ಹೇಳ್ತಾನೆ, ಮನುಷ್ಯ ಅಂತಂದರೆ ಅವನಲ್ಲಿ ಗುಣ ಏನಿರಬೇಕು ಅಂದರೆ ಮೃದುತ್ವ ಇರಬೇಕು, ಬಾಗಬೇಕು ಅಂತ. ಅವಂತಾನೆ, ಜುಖೇಂಗೆ ತೋ ಜಿಂದಾ रहेंगे, ನ ಜುಖೇಂಗೆ ತೋ ನಹಿ रहेंगे. ಯಾರು ಬಾಗ್ತಾರಲ್ಲ ಅವ್ರು ಬಾಳ್ತಾರಂತ, ಯಾರು ಸೆಟಿತಾರಲ್ಲ ಅವ್ರು ಭಾಳ ಬೇಗ ಹೋಗ್ತಾರೋ ಅಂತ. ಅದು ಹಿಂದಿಯಲ್ಲಿ ಅಷ್ಟು ಚಂದ ಹೇಳೋಕ್ಕಾಗೋದಿಲ್ಲ, ಕನ್ನಡದಾಗ ಹೇಳ್ರೆ ಗೊತ್ತಾಗ್ತದೆ. ಯಾರು ಬಾಗ್ತಾರಂದ್ರೆ ಇದರ ಅರ್ಥ ಏನು ಅಂದ್ರೆ ಜೀವಂತಿಕೆ ಐತಿ ಅಂತ ಅದರ ಅರ್ಥ. ಯಾರು ಸೆಟಿತಾರ ಅಂದ್ರೆ ಸೆಟದ ಕೂತರು ಅಂದ್ರೆ ಏನು ಹೋಗ್ಯಾರ ಅಂತ ತಿಳ್ಕೊಳ್ಬೇಕು ಅವ್ರು, ಇಲ್ಲ ಅಂತದ್ರ ಅರ್ಥ.
ಆಗ ನನ್ನನ್ನು ನೀನು ಹೇಗಿರಿಸು ಅಂದರೆ ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಅಂತ ಅವ್ರು ಹೇಳಿದರು. ಅಂಥ ಗುಣಗಳನ್ನು ಎಲ್ಲ ನಾವು ನೋಡಿದ್ದೀವಿ. ಮಾರ್ದವ, ಅಹಿಂಸಾ ಇವುಗಳನ್ನೆಲ್ಲ ನೋಡೇವಿ ಗುಣಗಳನ್ನು. ಆ ಗುಣಗಳು ನಿಮಗೆಲ್ಲ ಹಾಗೆ ನೆನಪುಳಿಲಿ. ತಾವೆಲ್ಲ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾಗನೇ ಅತ್ರನ್ನೆಲ್ಲ ಒಳ್ಳೆಯದನ್ನು ಕಲಿಸಿರ್ತಾರೆ ನಮಗೆಲ್ಲ. ಈ ಸತ್ಸಂಗ ಏನು ಮಾಡ್ತದಂದ್ರೆ ಮತ್ತೆ ಮೇಲಿಂದ ಮೇಲೆ ನಮಗೆ ನೆನಪಾಗಲಿ ಅಂಥೇಳಿ ನಾವು ಇದನ್ನು ಮಾಡೋದು. ನಮ್ಮಲ್ಲಿ ಎಲ್ಲ ಒಳ್ಳೆಯ ಸಂಸ್ಕಾರ ಇದ್ರೂ ಸಹಿತ ನಾವು ಮರ್ತೀವಿ ಅಂದರೆ ಆ ಸಂಸ್ಕಾರ ಮರಿ ಆಗ್ತದೆ, ಉಳಿಯುವುದಿಲ್ಲ. ಅದಕ್ಕಾಗಿಯೇ ಇದನ್ನೆಲ್ಲ ಮಾಡೋದು. ಅದನ್ನು ತಾವೆಲ್ಲ ಮಾಡಿದರೆ ಬಹಳ ಸಂತೋಷ ಆಯಿತು. ಇಲ್ಲಿವರೆಗೆ ಎಲ್ಲ ಪೂಜ್ಯರು ಊರಿನ ಬಗ್ಗೆ, ಸೇವಾ ಮಾಡಿದವ್ರ ಕುರಿತು, ಎಲ್ಲರ ಕುರಿತು ಹೇಳಿದ್ದಾರೆ. ಇದೆಲ್ಲ ಆಗಬೇಕಾದ್ರೆ ನಾವು ಬರಬೇಕು, ನೀವು ಮಾಡಬೇಕು, ಈ ಕಾರ್ಯಕ್ರಮ ನಡಿಬೇಕು. ಅದಕ್ಕೆಲ್ಲ ಮುಖ್ಯ ಕಾರಣ ಯಾರು ಅದಾರ ಅಂತಂದ್ರೆ ಅವರೊಬ್ಬರೇ. ಯಾರು ಅಂದರೆ ಸಿದ್ದೇಶ್ವರಪ್ಪಗಳೊಬ್ಬರು. ನಾವೆಲ್ಲ ಬರೀ ನಿಮಿತ್ತ ಅಷ್ಟೇ, ನಾವು ನಿಮಿತ್ತ ಮಾತ್ರ. ಅವ್ರ ಇಚ್ಛೆ ಅದ, ಅವ್ರ ಸಂಕಲ್ಪ ಅದ, ಅದು ನಡೆದದು. ನಮ್ಮ ಸಂಕಲ್ಪ ಅಲ್ಲ ಇದು, ಅವರ ಒಂದು ಸಂಕಲ್ಪ, ಅವ್ರ ಇಚ್ಛೆ ನಡೆದದ, ಅವರ ಆಶೀರ್ವಾದದಿಂದ ನಡೆದದು. ಇಲ್ಲಾಂದ್ರೆ ಇಷ್ಟು ಬೆಳಗ್ಗೆ ಬಂದು ಇಷ್ಟೊತ್ತನ ಕೂಡೋದು ಇವತ್ತಂತೂ ಯಾವ ಸ್ವಾಮಿಗಳಿಂದನೂ ಸಾಧ್ಯ ಇಲ್ಲ. ಎಂಥ ದೊಡ್ಡ ಸ್ವಾಮಿ ಶ್ರೀಮಂತ ಅದಾರಂದ್ರು ಇರಬೇಕು ಬಿಡು ಅಂತಾರೆ ಅನ್ನುವಂಥ ಕಾಲದೊಳಗೆ ನಾವು ಇಲ್ಲಿ ಬೈಲಿಗೆ ಬಂದು ಸುಮ್ಮನೆ ಕೂಡ್ತೀವಿ ಅಂತಂದ್ರೆ ಇದೇನು ಸಾಮಾನ್ಯ ಕೆಲಸ ಅಲ್ಲ. ಅದು ಅಪ್ಪುಗಳ ಆಶೀರ್ವಾದ. ಅವ್ರದ್ದೊಂದು ವ್ಯಕ್ತಿತ್ವನೇ ಹಾಗೆ ಇತ್ತು. ಅವ್ರ ಬಗ್ಗೆ, ಗುರುಗಳ ಬಗ್ಗೆ, ದೊಡ್ಡವ್ರ ಬಗ್ಗೆ ನಾವು ಸಣ್ಣವರು ಹೇಳಬಾರ್ದು. ಆದರೆ ನಾವು ಭಾಳ ಸಣ್ಣ ವಯಸ್ಸಿನಲ್ಲಿ ಬಂದಿವೆಲ್ಲ. ನನ್ನಷ್ಟು ಸಣ್ಣ ವಯಸ್ಸಿನಾಗೆ ಅವ್ರ ಸಮೀಪ ಬಂದವರ ಆಶ್ರಮದಾಗ ಬೇರೆ ಯಾರಿಲ್ಲ. ಅಷ್ಟು ಸಣ್ಣ ವಯಸ್ಸಿನಾಗ ನಾ ಬಂದೆ. ಮತ್ತು ಅವರಿಗೆ ಅದು ಹೇಳ್ಕೊಳ್ಬಾರ್ದು. ಅವ್ರಿಗೆ ನಾ ತಂದೆ ಅಂದ್ರೆ ಭಾಳ ಪ್ರೀತಿ ಆಗೋದು, ಪ್ರೇಮ ಆಗೋದು. ಕೊನೆಗೆ ಅವರು ಆಹಾರ ತೆಗೆದುಕೊಳ್ತಿರ್ಲಿಲ್ಲ. ಎಲ್ಲರ ಮೇಲೆ ಅವ್ರದ್ದು ಅಷ್ಟೇ ಪ್ರೀತಿ ಪ್ರೇಮ ಇರ್ತಿತ್ತು. ಆದರೆ ನಮಗೆ ಅನ್ನಿಸ್ತಿರ್ಬೇಕು ಬಹುಶಃ ಹಂಗೆ ನಮ್ಮ ಮೇಲೆ ಐತೇನೋ ಅಂತ ಅನ್ನಿಸ್ತಿರ್ಬೇಕು. ಅವ್ರಿಗೆ ನಾನು ಹೇಳ್ತಿದ್ದೆ, ಅಡುಗೆ ಮಾಡೋರು ಪ್ರಸಾದ ಮಾಡ್ತಿದ್ರಲ್ಲ, ಅವ್ರ ಅಪ್ಪುಗಳು ಪ್ರಸಾದ ತೆಗೆದುಕೊಳ್ತಾ ಇಲ್ಲ, ಅಪ್ಪುಗಳು ಪ್ರಸಾದ ತೆಗೆದುಕೊಳ್ತಲ್ಲ, ನೀವು ಮಾಡಿರಿ ಕೊಡ್ರಿ ಅಂತಿದ್ರು. ನೋಡ್ರಿ ಈಗ ನಾ ಮಾಡ್ತೀನಿ, ಹೆಂಗೆ ತೆಗೆದುಕೊಡೋದಿಲ್ಲ ನೋಡಿ, ನಾ ಹೆಂಗೆ ಓದ್ನಿ ಅಂದರೆ ಹೆಂಗೆ ತೆಗೆದುಕೊಳ್ತಾರೆ ನೋಡು ಅಂತಿದ್ದೆ. ಮೊದಲೊಂದು 2 ದಿವಸ ನಾನು ಮಾಡ್ಕೊಂಡು, ಅವಾಗಂತೂ ಸ್ವಲ್ಪ ತೆಗೆದುಕೊಳ್ತಿದ್ರು, ಏನೂ ತೆಗೆದುಕೊಳ್ಳಲ್ಲ, ಏನೂ ಬೇರೆ ಏನೂ ಮಾಡಲಾರ್ದೆ ಸ್ವಲ್ಪ ಮಾಡ್ಕೊಂಡು ಹೋದೆ. ಅವತ್ತು ತೆಗೆದುಕೊಂಡ್ರೆ ಅವರು. ಆನಂತರ 1 ಚಮಚ ಅಷ್ಟೇ. ಎಲ್ಲರೂ ಅವರಿಗೆ ಅಷ್ಟು ಭಾಗ್ಯ ಅಂತ ನಾವು ಭಾವಿಸ್ತೀವಿ. ನಮ್ಮ ಭಾಗದಾಗಿದ್ದರು, ನಮ್ಮ ಆಶೀರ್ವಾದ, ನಮಗೆಲ್ಲ ಆಶೀರ್ವಾದ ಮಾಡಿದರು ಅಂತ ನಾವೆಲ್ಲ ಭಾಗ್ಯ ಮಾಡ್ತೀವಿ. ಅವ್ರಿಗೆ ನಾವು ಅದರ ಊಟ ಮಾಡಿಸುವಂಥ ಅವಕಾಶ ನಮಗೆ ಸಿಕ್ತು, ಅವ್ರಿಗೆ ಸ್ನಾನ ಮಾಡಿಸುವಂಥ ಅವಕಾಶ ನಮಗೆ ಸಿಕ್ತು. ಅವ್ರಿಗೆ ಹೇಗಿರ್ತಿತ್ತು ಅಂದರೆ ಕುರ್ಚಿ ಮೇಲೆ ಕುಡ್ತಿದ್ದರು. ನಾ ಹೋದೆ ಅಂತಂದ್ರೆ ತಿರುಗಾಡ್ಲಿಕ್ಕೆ ಹೋಗೋಣ ಅಂತ ನಾವು. ಅವರಿಗೆ ನಾವು ಹೋದೆ ಅಂತಂದರೆ ನನ್ನ ಕೈ ಹಿಡಿದು ನಡಿಬೇಕಂತ ಎದ್ದೇ ಬಿಡಬೇಕು. ಅಷ್ಟೊಂದು ಅವರಿಗೆ ಕಳಕಳಿ. ಮತ್ತು ಎಲ್ಲರ ಮೇಲೆ ಅಷ್ಟೇ. ಎಲ್ಲರೂ ಅವ್ರನ್ನ ಮೆಚ್ಕೊಳ್ತಿದ್ರು. ಎಲ್ಲ ನಮ್ಮ ವೇದಿಕೆ ಮೇಲೆ ಕುಳಿತಂಥವ್ರು ಮತ್ತು ಬೇರೆ ಬೇರೆ ಇರುವಂಥ ಎಲ್ಲ ಸ್ವಾಮೀಜಿಯವರು, ನಮ್ಮ ಮಾತಾಜಿಯವರು ಹೇಳ್ತಿರೋ ಆಗ ಅವರೂ ಸಹಿತ ಅಪಾರ ಅಪ್ಪುಗಳ ಮೇಲೆ ಭಕ್ತಿ. ಅಪ್ಪುಗಳಿಗೆ ಒಳಗಡೆ ಇದ್ದಾಗ ಕೋಣೆಯಲ್ಲಿದ್ದರು. ಒಳಗಡೆ 1 ಕೋಣೆ, 2 ಕೋಣೆ ವಿಜಯಪುರ ಆಶ್ರಮದಲ್ಲಿ. ಹೊರಗೊಂದಿರ್ತಿತ್ತು, ಒಳಗಡೆ 1 ಕೋಣೆ ಅದ. ಆ ಕೋಣೆಯಲ್ಲಿ ಅವರು ಮಲ್ಕೊಂಡಿರ್ತಿದ್ರು. ಇವರಿಗೆ ನೋಡಿ ಅವ್ರಿಗೆ ನೋಡ್ಲಿಕ್ಕೆ ಆಗಲಿಲ್ಲ. ಹೊರಗಿನ ಕೋಣೆಯಲ್ಲಿ ಬಂದು ಅಳ್ಲಿಕ್ಕೆ ಶುರು ಮಾಡಿದರು. ಭಾಳ ತನಕ ಅಂತರು 1 ತಾಸು ತನ ಹತ್ತರು. ನಾವೆಲ್ಲ ಅಲ್ಲೇ ತಿರುಗಾಡ್ತಿದ್ವಿ. ಇರಲ್ರಿ ಮಾತಾಜಿಯವರ, ಸ್ವಲ್ಪ ನೋಡೋಣ ಆರಾಮಾಗ್ತದೆ ಅಪ್ಪುಗಳಿಗೆ ಅಂತಿದ್ವಿ ನಾವು. ಆದರೆ ಇವರು ಭಾರೀ ಅಳುವವರು. ಆ ಬಳಿಕ ಎಲ್ಲ ಸಾಧಕರು ಹೆಂಗಿರೋರು ಅಂತಂದ್ರೆ ಅವರು ಯಾರೂ ಮುಂದೆ ಅಳ್ತಿರ್ಲಿಲ್ಲ. ಎಲ್ಲರೂ ಅವ್ರವ್ರ ಕೋಣ್ಯಾಗ ಹೋಗಿ ಅಳವರು. ಇದು ಎಂಥದ್ದು ನೋಡ್ರಿ ವಿಶೇಷ. ಅವ್ರ ಮುಂದೆ ಅಳ್ತ್ರ, ಜನರ ಮುಂದೆ ಹತ್ರ ಏನ್ರಿ ಆದಿತ್ತು ತೊಂದರೆ ಅಂಥೇಳಿ ಅಪ್ಪುಗಳು ನೋಡೋದದ. ಎಲ್ರಿ ಯಾರೂ ಕಾಣಲಾರ್ದಂತಲ್ಲಿ ಹೋಗೋದದ, ಅಲ್ಲಿ ಅಳುವುದದ, ಮತ್ತೆ ಮುಖ ತೊಳ್ಕೊಂಡು ಮತ್ತೆ ಬರೋದು. ಬರೀ ಅವ್ರ ಹತ್ತಿರ ಅಷ್ಟೇ ಇದ್ದವ್ರಿಗಂತೂ ಹೀಗಾಗಲಿಲ್ಲ ಅಂತ, ಹೀಗಾಯ್ತಂತ ಅಷ್ಟೇ ಅಲ್ಲ. ಅಲ್ಲಿ ಭಾಳ ದೂರದಲ್ಲಿ ಒಬ್ಬ ಮನುಷ್ಯ ಇದ್ದ. ಅವ ನನಗೊಂದು ದಿವಸ ಕೇಳಿದ. ಅವ ರಾತ್ರಿ ತುಂಬ ಅಳ್ತಿದ್ದಂತ. ಅವ ಅಪ್ಪಗಳು ಸಾಯಂಕಾಲ ದೇಹ ಬಿಟ್ಟರು ಅಂತ ಹೇಳಿದರು. ಅಪ್ಪಗಳು ಹೆಂಗೆ ಸಾಯಂಕಾಲ ದೇಹ ಬಿಟ್ರಿ ಅಂತ ನಾವು. ಮತ್ತು ನಿಂದೇನದ ಅಭಿಪ್ರಾಯ ಅಂತ ನಾ ಕೇಳಿದೆ. ನಾನು ಅಪ್ಪಗಳು ತೆಗೆ ಬಂದಿಲ್ಲ,
ಅಪ್ಪುಗಳು ನಾನು ನೋಡಿಲ್ಲ, ಆದರೆ ನನ್ನ ಮನಸ್ಸು ಹೇಳ್ತದ ಅಪ್ಪುಗಳು ಬೆಳಿಗ್ಗೆ ದೇಹ ಬಿಟ್ಟಾರು ಅಂತ. ಆ ಬಳಿಕ ನಾ ಹೇಳಿದೆ ಅವನಿಗೆ, ನಿಂದು ಖರೆ ಇರ್ಬೋದಪ್ಪ, ಅಪ್ಪುಗಳು ಏನು ಬೆಳಿಗ್ಗೆ ಅವರು ಕಣ್ಣು ಮುಚ್ಚಾರ, ಸಾಯಂಕಾಲ ತನಕ ಕಣ್ಣೇ ತೆಗೆದಿಲ್ಲ. ಆನಂತರ ಅವತ್ತು ದಿವಸ ತುಂಬ ಯಾರ ಜೋಡಿನೂ ಮಾತಾಡ್ಲೇ ಇಲ್ಲ, ನಿಂದು ಬಹುಶಃ ಸತ್ತಿರ್ಬೋದು ಅಂತ ನಾ ಹೇಳಿದೆ. ಎಷ್ಟೋ ದೂರದಲ್ಲಿದ್ದ ಆ ವ್ಯಕ್ತಿ ನನಗೆ ಅಪ್ಪುಗಳು ದೇಹ ಬಿಟ್ಟ ನಂತರ ಬಂದು ಹೇಳಿದ. ಆ ಎಲ್ಲ ಅನುಕೂಲತೆ ಆಗಲಿಕ್ಕೆ ಏನೇನೋ ಒಂದು ವ್ಯವಸ್ಥೆ ಇರ್ತದೆ ಹೇಳಿರಬೇಕು. ಆದರೆ ಅಪ್ಪುಗಳಂತೂ ಬೆಳಗ್ಗೆ 6 ಗಂಟೆಗೆ ಅವ್ರೇನು ಕಣ್ಣು ಮುಚ್ಚಿದ್ರು, ಕಣ್ಣು ತೆಗಿಲಿಲ್ಲ. ಸಾಯಂಕಾಲ ತನಕ ಎಲ್ಲ ನೋಡಿ ಹೇಳಿರ್ಬೇಕು, ನಿನ್ನ ಮನಸ್ಸಿಗೆ ಅನಿಸಿರ್ಬೇಕು, ಆಗ ಸತ್ತಿರಬೇಕು ಅಂತ ನಾನು ಹೇಳಿದೆ. ಆಗ ಅವ್ರದ್ದು ಎಲ್ಲರ ಹೃದಯದಲ್ಲಿ ಅದೊಂದು ಪ್ರಭಾವ, ತಪಸ್ಸಿನ ಪ್ರಭಾವ. ನಾವು ಜ್ಞಾನಿಗಳನ್ನೆಲ್ಲ ನೋಡ್ತೀವಲ್ಲ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣ, ಬುದ್ಧ, ಇವ್ರನ್ನೆಲ್ಲ ನೋಡ್ತೀವಲ್ಲ, ಇವರೆಲ್ಲರಲ್ಲಿ ಒಬ್ಬೊಬ್ಬರನ್ನ ನೋಡ್ತೀವಿ. ಒಂದು ವೇಳೆ ನಾವು ಅಪ್ಪುಗಳನ್ನು ನೋಡಿದೀವಿ ಅಂದರೆ ಇವ್ರನ್ನ ಎಲ್ಲರನ್ನ ಅಪ್ಪುಗಳಲ್ಲಿ ನೋಡ್ತೀವಿ. ಇದು ಒಂದು ವಿಶೇಷತೆ. ಅದು ಶಂಕರಾಚಾರ್ಯರಲ್ಲಿ ರಾಮಾನುಜಾಚಾರ್ಯರು ಇರಲಿಕ್ಕಿಲ್ಲ, ಬಸವಣ್ಣವರಲ್ಲಿ ಬುದ್ಧ ಇರಲಿಕ್ಕಿಲ್ಲ, ಬುದ್ಧನಲ್ಲಿ ಬಸವಣ್ಣ ಇರಲಿಕ್ಕಿಲ್ಲ. ಆದರೆ ಅಪ್ಪುಗಳದ್ದು ಎಂಥ ವ್ಯಕ್ತಿತ್ವ ಇತ್ತು ಅಂದರೆ ಬುದ್ಧನೂ ಅವರಲ್ಲಿದ್ದ, ಬಸವಣ್ಣನೂ ಅವರಲ್ಲಿದ್ದ. ಅವರು ಜ್ಞಾನಿಗಳ ಒಂದು ಸಂಗಮ ಆಗಿದ್ದರು. ನದಿಯನ್ನು ನೋಡಿದ್ವಿ ಅಂದರೆ ಎಷ್ಟು ಸಂತೋಷ ಆಗ್ತದೆ, ಅವೇ ಒಂದು 2 ನದಿಗಳು ಕೂಡಿದ್ವು ಅಂದರೆ ಅದು ಸಂಗಮ ಕ್ಷೇತ್ರ ಆಗ್ತದೆ. ಹಾಗೆ ಅಪ್ಪುಗಳು ಒಂದು ಜ್ಞಾನದ ಸಂಗಮ ಆಗಿದ್ದರು. ತತ್ವಜ್ಞಾನದಲ್ಲಿ ಅಂತೂ ಅವರು ಹೇಗೆ ಒಬ್ಬ ವಿಜ್ಞಾನಿ ಸಂಶೋಧನೆಯನ್ನು ಮಾಡ್ತಾನೆ, ಹಾಗೆ ತತ್ವಜ್ಞಾನದಲ್ಲಿ ಒಂದು ಸಂಶೋಧನೆಯನ್ನೇ ಮಾಡಿ ಹೋದರು. ಅವರು ಸಂಶೋಧನೆಯನ್ನೇ ಮಾಡಿದರು. ಅದಕ್ಕೆ ನಾನು ಹೇಳ್ತಿದ್ದೆ ಏನು ಅಂತಂದರೆ, 2500 ವರ್ಷಗಳ ಹಿಂದಾಗಿರುವಂಥ ಬುದ್ಧ ಈ 21ನೇ ಶತಮಾನದಲ್ಲಿ ಆ ಬುದ್ಧನೇ ಸಿದ್ಧನಾಗಿ ಜನಿಸಿದ. 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂಥ ಬಸವೇಶ್ವರರು 21ನೇ ಶತಮಾನದಲ್ಲಿ ಅವರೇ ಸಿದ್ಧೇಶ್ವರರಾಗಿ ಹುಟ್ಟಿದರು. ಅದು ಹಾಗಿರ್ಬೇಕೇನೋ ಅಂತ ಅನಿಸ್ತದೆ. ಅವರು ಯಾವುದೇ ಜಾತಿ, ಮತ, ಪಂಥ, ಆ ಧರ್ಮ, ಈ ಗೋತ್ರ ಇವಕ್ಕೆ ಯಾವಕ್ಕೂ ಸಹಿತ ಎಂದೂ ಮಾತನಾಡಲಿಲ್ಲ. ಸಹಿತ ಜಾತಿ ಬಗ್ಗೆ ಅಂತೂ ಎಂದೂ ಹೆಸರ ಸಹಿತ ತೆಗಿತಿರ್ಲಿಲ್ಲ. ಹೆಂಗಿರ್ಬೇಕದು? ಅದು ಬಹಳ ವಿಶೇಷತೆ ಅವ್ರದ್ದು. ನಾವು ಈಗಲೂ ಸಹಿತ ಅವ್ರನ್ನ ಎಲ್ಲರೂ ಹಾಗೆ ನೋಡುವುದು. ಯಾವುದೇ ಜಾತಿ, ಅವರಿಗೆ ಆಧಾರ್ ಕಾರ್ಡ ಇರಲಿಲ್ಲ. ಇನ್ನು ಜಾತಿ ಸರ್ಟಿಫಿಕೇಟ್ ಎಲ್ಲಿಂದ ತರೋಣ ನಾವು? ಅವ್ರಿಗೆ ವೋಟಿಂಗ್ ಕಾರ್ಡ ಇಲ್ಲ, ಆಧಾರ್ ಕಾರ್ಡ ಇಲ್ಲ ಅಂತಂದರೆ ಎಲ್ಲಿಂದ ಅವ್ರು ಹೀಗೆ ಅಂತ ಏನಂತ ಹೇಳೋದು ಅವ್ರದ್ದು? ಆದ್ದರಿಂದ ನಾವು ಅವರ ಆಶೀರ್ವಾದವನ್ನು ಪಡೆಯುವುದು ಮತ್ತು ಅವರ ಅನುಗ್ರಹ ಇದ್ದೇ ಇರ್ತದೆ. ಅವ್ರು ಹೇಳ್ತಿದ್ದರು, ಈ ಜ್ಞಾನ ಯೋಗಾಶ್ರಮ, ಈ ಜ್ಞಾನ ಕ್ಷೇತ್ರ ನಿರಂತರವಾಗಿ ಮುಂದುವರಿತದ ಅಂತಿದ್ರು. ಅವರು ಹೆಂಗೆ ಮರಿತದ ಅಂತ ನಾವು ಕೇಳ್ತಿರ್ಲಿಲ್ಲ ಅವರಿಗೆ. ಆದರೆ ಅವರು ಈ ರೂಪದಲ್ಲಿ ಅದನ್ನು ನಿರಂತರವಾಗಿ ಮುಂದುವರಿಸ್ತಾ ಇದ್ದಾರೆ. ಅದು ಇನ್ನೂ ಕೂಡ ಮುಂದುವರಿತದ. ಅವರ ಒಂದು ಆಶೀರ್ವಾದ, ಕರುಣೆ ನಮಗೆಲ್ಲ ಇರಲಿ. ಮತ್ತು ನಾನು ನಿಮಗೊಂದು ಭರವಸೆಯನ್ನು ಹೇಳ್ತೀನಿ, ಒಂದು ವಿಶ್ವಾಸವನ್ನು ಹೇಳ್ತೀನಿ. ಏನು ಅಂತಂದರೆ, ಅದು ನಂಬಿಕೆನೋ ನಮ್ಮದು ವಿಶ್ವಾಸನೋ ಅಥವಾ ಏನೋ ಅಂದ್ಕೊಳ್ಬೋದು ನೀವೆಲ್ಲರೂ. ನಿಮಗೆ ಯಾವಾಗ ಕಷ್ಟಗಳು ಬರ್ತದೆ ಅವಾಗ ಬರೀ ನಾವು ಅಪ್ಪುಗಳು ಒಂದು ಸ್ಮರಣೆ ಮಾಡಿಬಿಟ್ರೆ ಸಾಕು, ನಮ್ಮ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಸಿಗ್ತದೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರದ್ದು ನೆನಸನ್ನೇ ಪ್ರಾರಂಭ ಮಾಡೋದು. ಮತ್ತು ನಾವು ಅಲ್ಲಿ ಹಂತಲ್ಲಿ ನಮ್ಮ ಆಶ್ರಮನ ನೋಡ್ರಿ ಅಂದರೆ ಗಾಬರಿ ಆಗ್ತೀರಿ. ಅಲ್ಲಿ ಇರ್ಲಿಕ್ಕೇ ಆಗೋದಿಲ್ಲ. ಅಂಥ ಬಯಲು ಪ್ರದೇಶದಲ್ಲಿ ಒಂದು ಆಶ್ರಮ ಅದ, ಅವ್ರಿಗೆ ಇರಬೇಕಂತ ಮಾಡಿದ್ದು. ಅಲ್ಲಿ ಕುಡಿಲಿಕ್ಕೆ ಸಹಿತ ಈಗ ನೀರು ಸಿಗೋದು ಬಹಳ ಕಷ್ಟ ಅದ. ದ್ರಾಕ್ಷಿ, ದಾಳಿಂಬಿಗೆ ಎಲ್ಲರೂ ಟ್ಯಾಂಕರ್ ಮುಖಾಂತರ ನೀರು ಹಾಕ್ತಾರೆ. ಅಂಥದ್ರಲ್ಲಿ ನಮ್ಮ 100 ಆಕಳುಗಳದಾವೆ. ಈಗ 7-8 ವರ್ಷ ಆಯಿತು 200 ಆಕಳುಗಳಿದ್ದು. ಇದನ್ನೆಲ್ಲ ಹೆಂಗೆ ಮಾಡ್ತೀವಿ ಅಂತಂದ್ರೆ, ಅವಾಗದು ಗೋಶಾಲೆ ಪ್ರಾರಂಭ ಮಾಡುವಾಗನೇ ಒಬ್ಬ ನ್ಯಾಯಾಧೀಶ ಇದ್ದ, ಪಾಚ್ಚಾಪುರಿ ಅಂಥೇಳಿ. ಅಪ್ಪುಗಳಿಗೆ ಭಾಳ ಬೇಕಾದವ್ರವರು. ಅಪ್ಪುಗಳು ಅಂತಿಮ ಒಂದು ಪತ್ರ ಏನು ಬರೆದಿದ್ರು, ಆ ಪತ್ರಕ್ಕೆ ಆ ಪಾಚ್ಚಾಪುರಿ ಅನ್ನೋರು ಸಹಿ ಮಾಡ್ಯಾರ. ಅವ್ರು ಮುಂದೆ ಇದ್ದಾಗ ಅಪ್ಪುಗಳೂ ಇದ್ದರು. ನಾವು ಗೋಶಾಲೆ ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಅವಾಗ ಅವರು ಪಾಚ್ಚಾಪುರಿ ಏನಂದರು, ಆ ಸಂದರ್ಭದಲ್ಲೇ ಅವರು ರಾಜಸ್ಥಾನದಲ್ಲಿ ಒಂದು ಘಟನೆ ಕೇಳಿದ್ರಂತ. ರಾಜಸ್ಥಾನದಲ್ಲಿ ಒಬ್ಬರು ಬಹಳಷ್ಟು ಜನ ಆಕಳುಗಳನ್ನು ಸಾಕ್ಯಾರ. ಅವಕ್ಕೆಲ್ಲ ವ್ಯವಸ್ಥೆ ಆಗಲಾರ್ದ ಅಲ್ಲೆಲ್ಲೇ ಬಿದ್ದು ಸಾಯ್ತಾ ಇದಾವ. ಇವ್ರು ಅಮೃತಾನಂದರು ಗೋಶಾಲೆ ಮಾಡ್ತೀವಿ ಅಂತಾರೆ. ಬ್ಯಾಡ ಅಂತ ಹೇಳ್ರಿ ಅಂತ ಬುದ್ಧಿ ಅವ್ರಿಗೆ ಹೇಳಿದ್ರು ಅವರು 8 ವರ್ಷದ ಹಿಂದೆ.
ಅವಾಗ ಬುದ್ಧಿಯವರು ಸಿದ್ದೇಶ್ವರ ಅಪ್ಪುಗಳು ಹೇಳಿದರು, ನೀವು ನ್ಯಾಯಾಧೀಶರದಾರಿ, ನಿಮಗೆ ಗೊತ್ತಿರಬೇಕು, ಅಮೃತಾನಂದ ಮಾಡ್ತಾನಂತ ಹೇಳ್ದ ಅಂದ್ರೆ ಮುಗೀತು, ಅವ ಮಾಡೇ ಮಾಡ್ತಾನ ಅಂತ ಇಟ್ಕೊಳ್ಬೇಕು. ನೀವು ಅವನಿಗೆ ಬ್ಯಾಡ ನಾಲ್ಕು ಹೋಗ್ಬೇಡ್ರಿ ಅಂತಂದ್ರೆ ಅಪ್ಪಗಳು. ಆಯ್ತು ರೀ ನೀವು ಮಾಡಂದ್ರೆ ಮಾಡುವಲ್ಲಕ್ಕ ಅಂತಂದ್ರು. 8-9 ವರ್ಷದಿಂದ ಅದೊಂದು ದೊಡ್ಡ ಸವಾಲ. ಆ ಭಾಗದಲ್ಲಿ 1-2 ಆಕಳುಗಳನ್ನೇ ಸಾಕ್ಲಿಕ್ಕಾಗಲಾರ್ದಂಥ ಪರಿಸ್ಥಿತಿ ಇರುವಂಥದ್ದು. ನಾವು 100-200 ಆಕಳುಗಳನ್ನು ಸಾಕಿದೆ. ನಮ್ಮದೇನೋ ಎಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಇಲ್ಲ. ಮತ್ತು ಸಿದ್ದೇಶ್ವರ ಅಪ್ಪಗಳು ಭಾರಿ ಶ್ರೀಮಂತರ ಭಕ್ತರದಾರ, ಎಲ್ಲರೂ ಸಿಕ್ಕಾಪಟ್ಟಿ ಕೊಡ್ತಾರಂತೂ ಹೀಗಿಲ್ಲ. ಬ್ಯಾಂಕ್ದಾಗ ರೊಕ್ಕ ಇರೋಂಗಿಲ್ಲ, ಖಾತಾ ಖಾಲಿ ಇರ್ತದ, ನಮ್ಮ ಕೈನೂ ಖಾಲಿ ಇರ್ತದ, ಅಲ್ಲಿ ನಡೆದಿರ್ತದ ಕೆಲಸ. ಅದು ಅವರ ಶಕ್ತಿ. ಅದಕ್ಕೆ ನಾವು ಹೇಳೋದು, ಅವ್ರದ್ದೊಂದು ಕೆಲಸ ಅದು ನಿಶ್ಚಿತವಾಗ್ಲೂ ಮಾಡ್ತದೆ. ಮತ್ತು ಅವರಿಗೆ ದಿವ್ಯ ಜ್ಞಾನ ಇತ್ತು. ಯಾವ ಮನುಷ್ಯ ಏನು ಮಾಡ್ತಾನೆ ಏನಿಲ್ಲ ಇದು ಪಕ್ಕಾ ಗೊತ್ತಾಗ್ತಿತ್ತು. ನಾವಂತೂ ಇದನ್ನು ಭಾಳ ಸಲ ನೋಡೇವಿ. ಎಷ್ಟು ಸಲ ಅದರ ಉದಾಹರಣೆ ಹೇಳ್ಕೊತ ಹೋದ್ರೆ ಅದೇ ಒಂದು ದೊಡ್ಡ ಪುಸ್ತಕ ಆಗ್ತದೆ. ಆದ್ದರಿಂದ ಅವರ ಒಂದು ಕರುಣೆ ನಮಗೆಲ್ಲರಿಗೂ ಇರಲಿ ಅಂಥೇಳಿ ನಾನು ಆಶಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಪರಿಶ್ರಮಿಸಿರುವಂಥ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸೋಣ. ಇವತ್ತು ನಮ್ಮ ದಯಾನಂದ ಸ್ವಾಮೀಜಿ ಅವರು ಬಂದರು. ಅವರು ಇಲ್ಲೇ ಆಶ್ರಮದಲ್ಲಿ, ಇಲ್ಲೇ ಒಂದು ಮಠದಲ್ಲಿ ಬಹಳ ಯೋಗದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಮ್ಮ ಮಾತಾಜಿಯವರು, ಅವರ ಅದ್ಭುತ ಪ್ರವಚನ ಅಪ್ಪುಗಳಿಗೆ ಅವರು ಸಹಿತ ಬಹಳ ಪ್ರಿಯರಾಗಿದ್ದರು. ಬಂದರು ಅಂದರೆ ಅವರೆಲ್ಲ ಹೆಣ್ಮಕ್ಳಿಗೆ ದೂರ ಕೂಡ್ರಿ ಅಂತ ಹೇಳೋರು. ಇವ್ರಿಗಂತೂ ನಾವು ಯಾರೂ ಹೇಳಲಿಲ್ಲ ಅಂದರೆ ಇವ್ರು ಹೋಗಿ ಅಪ್ಪುಗಳ ಕಾಲು ಸಮೀಪನೇ ಕೂಡವ್ರು. ನಾವು ಮತ್ತೆ ದೂರಿಂದ ನೋಡ್ಕೊಂತ ನಿಲ್ಲಬೇಕು. ಹಾಗೆ ಅಪ್ಪುಗಳು ಇವ್ರಿಗೇನೂ ಅಂತಿರಲಿಲ್ಲ, ಅಷ್ಟು ಹಚ್ಕೊಳ್ಳೋರು. ಮತ್ತು ಉಳಿದಂತೆ ನಮ್ಮೆಲ್ಲ ಗೋರು ಚಿಂಚೋಳವರು, ಇಲ್ಲಿಯ ನಮ್ಮ ಲಿಂಗರಾಜ ಮಹಾರಾಜರು, ಅವ್ರದ್ದು ಅದ್ಭುತ, ಅವ್ರದ್ದು ತ್ಯಾಗ ಬಹಳ ನಿರಾಭಾರಿ ಇದ್ದಂಗೆ ಅದಾರ. ಏನೂ ಹಚ್ಕೊಳ್ಳೋದಿಲ್ಲ ಪಾಪ. ನಮ್ಮ ಜೋಡಿ ಎಷ್ಟು ದಿವಸ ಚಿಕ್ಕರೂಗಿಗೂ ಬಂದರು, ಇಲ್ಲಿ ನಿವಾಳ ಖೇಡಕ್ಕೂ ಬಂದರು. ಇಲ್ಲೇ ಒಂದು 40 ದಿವಸಗಳಿಂದ ನಾನು ನೋಡ್ತಾ ಇದ್ದೇನೆ ಅವ್ರನ್ನ. ಅಷ್ಟು ನಿರಾಭಾರಿ. ಸಾಧು ಅಂದರೆ ಹೆಂಗಿರಬೇಕು ಅಂತಂದ್ರೆ ಹಂಗಿರಬೇಕು ಅಂತ ಅನಿಸ್ತು ನಮಗೆ. ಯಾವುದ್ರದ್ದು ಚಿಂತಿಲ್ಲ, ಅಷ್ಟು ನಿರಾಭಾರಿ ವ್ಯಕ್ತಿತ್ವ ಅದ ನೋಡ್ರಿ. ಅವ್ರದ್ದು ಇಲ್ಲೊಂದು ಮಠ ಮಾಡ್ಯಾರ. ನನಗೆ ನಿವಾಳ ಖೇಡ್ದಾಗಿದ್ದಾಗ ಹೇಳ್ತಿದ್ರು, ನಮ್ಮ ಮಠಕ್ಕೆ ಬರ್ಬೇಕ್ರಿ, ನಮ್ಮ ಮಠಕ್ಕೆ ಬರ್ಬೇಕ್ರಿ ಅಂತ. ನಾವು ಎಲ್ಲಿ ಅದ ನಿಮ್ಮ ಮಠ ಅಂತ, ಮುಳ್ಸಾಳಿಗ್ಯಾಗ ಐತಿ ಅಂತ. ನಾವು ಬರ್ತೀನಿ ಅಂತಂದು ಇಲ್ಲಿ ಬಂದಾಗ ಮನೆ ಕರ್ಕೊಂಡು ಹೋದ್ರೆ, ನಮ್ಮ ಮಠ ಅಂದರೆ ಏನರ 1-2 ಕೋಣೆಗಳಿರಬೇಕು, ಸ್ವಲ್ಪ ಏನರ ಇರಬೇಕು ಅಂತ ನಾನು ಕರ್ಕೊಂಡು ಹೋಗ್ತಾರಂತ ಮಾಡೇನಿ. ಎಲ್ಲಿ ಐತ್ರಿ, ಎಲ್ಲಿ ಐತ್ರಿ, ಇದೇ ನೋಡ್ರಿ ನಮ್ಮ ಮಠ ಅಂತ. ಏನಂದ್ರೆ ಒಬ್ರು ಕೂಡಾಕ ಜಾಗ ಅದ ಅಂತಲ್ಲಿದ್ದರೂ ಸಹಿತ ಅದರದ್ದು ಯಾವುದ್ರದ್ದು ಚಿಂತೆ, ಅಷ್ಟು ನಿಶ್ಚಿಂತ. ಸ್ವಾಮಿಗಳಿಗೆ, ಸನ್ಯಾಸಿಗಳಿಗೆ ಮಠ ಅಂದರೆ ಏನು? ನಾವೇ ಮಠ, ನಾವೆಲ್ಲಿ ಇರ್ತೀವಿ ಅಲ್ಲೇ ಮಠ. ಮತ್ತು ಎಲ್ಲಿ ನಮ್ಮದು ತ್ಯಾಗ ನಡೀತದ, ಜ್ಞಾನ ದಾಸೋಹ ಇರ್ತದ, ಸತ್ಸಂಗ ಇರ್ತದ, ನಾವು ಎಲ್ಲಿ ಇರ್ತೀವಿ ಅಲ್ಲೇ ಮಠ. ದೊಡ್ಡ ಮಹಲ ಇರ್ತದ, ಅಲ್ಲಿ ಅವನು ಸ್ವಾಮಿಗಳು ಹಂಗೆ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಮಠ ಅಂತ ಹೆಂಗೆ ಅನ್ನೋದು ಹೆಂಗೆ, ಅದಕ್ಕೆ ಮನೆ ಆಗ್ತದೆ ಅದೊಂದು. ಆದ್ದರಿಂದ ಅವ್ರದ್ದೊಂದು ದೊಡ್ಡ ಮಠ. ನಾವು ಹೆಂಗೈತ್ರಿ ನಮ್ಮ ಸಣ್ಣ ಮಠ ರೀ ಅಂತ ಕರ್ಕೊಂಡು ಹೋದ ಬಳಕಂದ್ರು, ಇಲ್ಲ ಇದು ಭಾಳ ಚಲೋ ಮಠ ಐತಿ, ಇದು ದೊಡ್ಡ ಮಠ ಅಂತ ನಾ ಹೇಳಿದೆ. ಭಾಳ ಸಂತೋಷ ಆಯ್ತು. ಅವರು ಸಹಿತ ಅದಾರ. ಎಲ್ಲ ತಾವು ಮುಳಸಾವಳಿಗೆ ಅವರು, ಸುತ್ತಮುತ್ತಲಿನ ಎಲ್ಲ ಊರವರು ಸಂತೋಷ ಪಟ್ಟಿದ್ದೀರಿ. ಇನ್ನು ಕೊನೆಗೆ ಅಪ್ಪುಗಳದು ಒಂದು ಆಶೀರ್ವಾದ ಒಂದೇ, ಅದರದ್ದು ಒಂದೇ ಮಂತ್ರ, ಅದು ಒಂದೇ ಮಂತ್ರ, ಬೇರೆ ಏನೂ ಉಪದೇಶ ಬೇಕಾಗಿಲ್ಲ. ನಾವು ಹೇಳುವುದೆಲ್ಲ ಬಹಳ ಸಾಗರದ ನೀರು ತಂದು ಸ್ವಲ್ಪ ಹೇಳುವುದಷ್ಟೇ. ಅದಕ್ಕೆ ನಾನು ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಯಾರ್ಯಾರೋ ಕೆಲವು ಶ್ರೀಮಂತರು ಮೊನ್ನೆ ಅಪ್ಪುಗಳದ್ದು ಹೆಸರಿಟ್ರಿ. ಅದಕ್ಕೋ ನಾ ಹೇಳಿದೆ ಅವರಿಗೆ, ಅಪ್ಪುಗಳದ್ದು ಎದಕ್ಕೂ ಕಟ್ಟಡಕ್ಕೆ ಹೆಸರು ಇಡಬೇಡ್ರಿ. ಅಪ್ಪುಗಳು ಏನು ಮಾಡ್ಯಾರ, ಹೆಸರು ಇಡಬೇಕಿದ್ರು ಅಂತಂದ್ರೆ ಅವ್ರು ಏನ್ರಿ ಹೆಸರು ಅವ್ರದ್ದು ಮಾಡ್ಕೊಳ್ಬೇಕಂತ ಬಯಸ್ತಿದ್ರು ಅಂದರೆ ಎಷ್ಟೋ ದೊಡ್ಡದು ಮಾಡಿಬಿಡ್ತಿದ್ರು, ಕಟ್ಟಡಗಳನ್ನು ಕಟ್ತಿದ್ರು. ಅವ್ರು ಏನು ಮಾಡ್ಯಾರ, 40 ವರ್ಷ ತನಕ ಜ್ಞಾನವನ್ನು ಪ್ರಸಾರ ಮಾಡ್ಯಾರ, ಜ್ಞಾನವನ್ನು ನಮಗೆ ಜಗತ್ತಿಗೆ ಕೊಟ್ಟಾರ. ನೀವು ಏನಾದರೂ ನಿಮ್ಮದು ಪಕ್ಕಾ ಇಚ್ಛೆ ಇತ್ತು ಅಂದ್ರೆ ಅವರಿಗಾಗೆ ನೀವು ಮಾಡ್ಬೇಕಂತ ಏನರ ಇಚ್ಛೆ ಇತ್ತು ಅಂದರೆ ಯಾವ ಕಟ್ಟಡಕ್ಕೂ ಹೆಸರು ಇಡಬೇಡ್ರಿ, ಯಾವ ಪ್ರದೇಶಕ್ಕೂ ಹೆಸರು ಇಡಬೇಡ್ರಿ. ಅವ್ರ ಪುಸ್ತಕಗಳು ಏನದಾವ ಆ ಪುಸ್ತಕಗಳು ಜಗತ್ತಿನ ಜನರಿಗೆಲ್ಲ ಮುಟ್ಟುವಂಗೆ ವ್ಯವಸ್ಥೆ ಮಾಡಿರಿ. ಅವ್ರ ಮಾತುಗಳು ಏನದಾವ ಅವ್ರ ಮಾತುಗಳು ಜಗತ್ತಿನ ಜನರಿಗೆಲ್ಲ ಮುಟ್ಟುವಂಗೆ ಮಾಡಿರಿ. ಅವ್ರು ಕನ್ನಡದಾಗ ಹೆಚ್ಚು ಹೇಳ್ಯಾರ. ನಾವೀಗ ಅವೇ ಮಾತುಗಳನ್ನು ಹಿಂದಿಗೆ ಡಬ್ಬಿಂಗ್ ಮಾಡೋಣ, ಹಿಂದಿ ಜನ ಕೇಳ್ತಾರೆ. ಅವೇ ಮಾತುಗಳನ್ನು ನಾವು ಮರಾಠಿಗೆ ಡಬ್ಬಿಂಗ್ ಮಾಡೋಣ, ಮರಾಠಿ ಜನ ಕೇಳ್ತಾರೆ. ಮತ್ತು ಬೇರೆ ಬೇರೆ ಭಾಷೆಗೆ ಮಾಡೋಣ, ಬೇರೆ ಬೇರೆ ಜನ ಕೇಳ್ತಾರೆ. ಬೇಡ ನಿಮ್ಮ ಹತ್ತಿರ ರೊಕ್ಕ ಇತ್ತು ಅಂತಂದರೆ ಈಗ ಹೇಗೆ ವಿಜಯಪುರದಲ್ಲಿ ಆಶ್ರಮ ಅದ, ಹಾಗೊಂದು ಎಲ್ಲೆಲ್ಲಿ ಸಾಧ್ಯ ಅದ ಅಲ್ಲಿ ನೀವು ಒಂದೊಂದು ಕೇಂದ್ರಗಳನ್ನು ಮಾಡಿರಿ. ಅಲ್ಲಿ ಅಪ್ಪುಗಳ ಪ್ರವಚನ ಕೇಳುವಂಗೆ ವ್ಯವಸ್ಥೆ ಆಗಲಿ, ಅಲ್ಲಿನೂ ಜನ ಬರಲಿ. ಅವ್ರ ಮಾತುಗಳನ್ನು ಕೇಳೋದು ಮುಖ್ಯ ಅದ. ಅವ್ರಿಗೆ ಹೆಸರು ಯಾರಿಗೆ ಬೇಕಾಗ್ಯದ?
ನೀವು ಅವ್ರ ಹೆಸರಿಟ್ಟು ಯಾರನ್ನೂ ಓಲೈಸ್ಲಾಕೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ನಾನು ಅವ್ರಿಗೆ ಹೇಳಿದೆ. ಆದ್ರೆ ನಾ ಸಣ್ಣ ಅವ್ರು ನನ್ನ ಮಾತು ಕೇಳಬೇಕಲ್ಲ. ಅವರು ನಮ್ಮದು ಹೇಳೋ ಕರ್ತವ್ಯ ಕೇಳಿದ್ರೆ ಕೇಳಲಿ, ಬಿಡ್ರೆ ಬಿಡ್ಲಿ. ಆದ್ರೆ ನಾವು ಮಾತ್ರ ಅಪ್ಪಗಳು ಯಾವ ಹೆಜ್ಜೆಯಲ್ಲಿ ನಡೆದಾರ, ಯಾವ ಹೆಜ್ಜೆಯನ್ನು ಇಟ್ಟಾರ, ಆ ಹೆಜ್ಜೆಯಿಂದ ಒಂದು ಗೋಧಿ ಕಾಳು ಸಹಿತ ನಾವು ಬದಲಾಯಿಸೋಕ್ಕೆ ಸಾಧ್ಯ. ನಮ್ಮದು ವಿಶ್ವಾಸ ಅದ, ನಮ್ಮ ಪ್ರಾಣ ಹೋಯ್ತು ಅಂದ್ರೆ ಅಷ್ಟೇ ನಮ್ಮದು ಹೋಯ್ತು. ಆದರೆ ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ ಅವರು ಏನು ಒಂದು ದಾರಿಯಲ್ಲಿ ನಡೆದಾರ, ಆ ದಾರಿಯಿಂದ ಒಂದು ಹೆಜ್ಜೆ ಸಹಿತ ಬದಲಾಯಿಸಲಿಕ್ಕೆ ಸಾಧ್ಯ. ಆ ವಿಶ್ವಾಸ ನಮಗದ. ಅದನ್ನು ನಾವು ನಡೆಸಿಕೊಂಡು ಹೋಗೋಣ ಅಂತ ಹೇಳ್ತಾ, ತಾವೆಲ್ಲ ನಿಮಗೆ ಯಾವಾಗ ಯಾವಾಗ ಸಾಧ್ಯ ಆಗ್ತದೆ ಮನೆಯಲ್ಲಿದ್ರಿ ಅಂದರೆ ಅವ್ರದ್ದೊಂದು ಪ್ರವಚನವನ್ನು ಕೇಳ್ತಾ ಇರ್ತ ಬರ್ರಿ. ಮತ್ತು ಪುಸ್ತಕಗಳದಾವ, ಪುಸ್ತಕಗಳನ್ನು ಓದೋದು, ಸತ್ಸಂಗ, ಅದೇ ನಿಜವಾದ ಒಂದು ಸತ್ಸಂಗ ನಡೀಲಿ ಅಂಥೇಳಿ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೆ ಮತ್ತು ಎಲ್ಲ ತಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾವು ಯಾರ್ದೂ ಹೆಸರು ತೆಗೆದುಕೊಳ್ಳೋದಿಲ್ಲ. ತೆಗೆದುಕೊಂಡ್ರೆ ಅವ್ರು ಮಾಡಿದ್ದು ನೋಡಿದ್ರೆ ಅವ್ರದ್ದೇ ದೊಡ್ಡ ಇತಿಹಾಸ ಆಗ್ತದೆ. ನಾವು ಇದ್ದಂಥ ಮನೆಯಲ್ಲಿ ಎಷ್ಟು ವ್ಯವಸ್ಥೆ ಮಾಡೋರು ಪಾಪ ಅವರು, ಸಾಹೇಬಗೌಡ ರೆಡ್ಡಿಯವರು, ಅವ್ರದ್ದೆಲ್ಲ ಯಾರ್ದೂ ಹೆಸರು ತೆಗೆದುಕೊಳ್ಳುವುದಿಲ್ಲ. ಮತ್ತು ಸ್ವಾಮಿಗಳು ನಮ್ಮದು ಯಾರ್ದೂ ತೆಗೆದುಕೊಳ್ಳಿಲ್ಲಲ್ರಿ, ಒಂದೆಷ್ಟರೇ ನಮ್ಮ ಬಗ್ಗೆ ಉಪಕಾರ ಸ್ಮರಣೆ ಇರಬೇಕಲ್ಲ ಅಂತ ಎಲ್ಲರೂ ಅಂತ ಹೇಳಿದ್ರೆ ಎಲ್ಲರಲ್ಲಿ ಬಂದು ಬಿಡಬೇಕು ಅಂತ ಇಟ್ಕೊಳ್ಬೇಕು. ಯಾರ್ದು ಒಬ್ಬರದು ತೆಗೆದುಕೊಳ್ಳುವುದಿಲ್ಲ. ಮತ್ತು ಮತ್ತೆ ನೀವೆಲ್ಲರೂ ನಿನ್ನ ಕೇಳ್ಕೊಳ್ತಾ ಇದ್ರಿ ಮುಂದುವರೆಸ್ರಿ ಅಂತಿಲ್ಲ. ನಾ ಮೊದಲೇ ಒಂದು ನಿರ್ಧಾರ ಮಾಡಿದ್ದೆ, ಪ್ರಾರಂಭ ಆಗುವಾಗನೇ ಇಷ್ಟೇ ದಿವಸ ಎಲ್ಲ ಊರು ಕೂಡ 40 ದಿವಸ, ನಿವಾಳಖೇಡ, ಚಿಕ್ಕರೂಗಿ, ಮುಳಸಾವಳಿಗೆ ಕೂಡ ಒಂದು ತಿಂಗಳು ಆಗಬೇಕು ಅಂತ ನಾ ಇಟ್ಕೊಂಡಿದ್ದೆ. ಅದು 40 ದಿವಸ ಆಯ್ತು, ಮತ್ತು ಇನ್ನೂ 10 ದಿವಸ ಹೆಚ್ಚಿಗೆನೇ ಆಗ್ಯದ. ಆದ್ದರಿಂದ ನೀವು ಯಾರೂ ಕಡಿಮೆ ಆಯಿತು ಅಂತ ಹೇಳಿ ಭಾವಿಸಬಾರ್ದು. ಮತ್ತೆ ನಮಗೆ ಯಾವಾಗ ಅವಕಾಶ ಸಿಗ್ತದೆ, ನಮ್ಮ ಇಲ್ಲೇ ದಯಾನಂದ ಸ್ವಾಮೀಜಿಯವ್ರು ಇರ್ತಾರೆ, ನಾವು ಮಾತಾಜಿಯವರು ಎಲ್ಲರೂ ಕೂಡಿ ನಿಮ್ಮ ಊರಿಗೆ ಮೇಲಿಂದ ಮೇಲೆ ಎಲ್ಲ ಸ್ವಾಮೀಜಿಯವರು ಬರ್ತಾರಂತ ಕೇಳಿದೆ ನಾನು. ಮತ್ತು ಪ್ರತಿ ವರ್ಷ ಶಿವಕುಮಾರ ಸ್ವಾಮೀಜಿಯವರು ಬೀದರ್ದಿಂದ ಅವರು ಬರ್ತಾರಂತ ಕೇಳಿದೆ. ಭಾಳ ಸಂತೋಷ. ಹಾಗೇ ನಿಮ್ಮ ಊರಿನಲ್ಲಿ ನಿರಂತರ ಸತ್ಸಂಗ ನಡೀಲಿ ಅಂಥೇಳಿ ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.